ನಾನು ಊರ್ಗೆ ಹೋಗ್ತೀನಿ ಚಂದಾಗಿ ಅಂತ ನಂಬಿಕೆ ಇರಲಿಲ್ಲ. ಹಿಂಗೆ ಮಾತಾಡ್ತೀನಿ, ಹಿಂಗೆ ಕೂತಿದ್ದೀನಿ, ಓಡಾಡ್ತೀನಿ. ನಮಸ್ಕಾರ ಡಾಕ್ಟರ್, ನಿಮ್ಗಲ್ಲ ಆಸ್ಪತ್ರೆಗೆ ಬಂದಿದ್ದ ಮೇಲೆ ಆಯ್ತು. ಅವಾಗ ವೀಕ್ ಆಗಿದ್ದೆ, ಈಗ ಬಾಡಿ ಚೆನ್ನಾಗಿದೆ, ತೂಕ ಚೆನ್ನಾಗಿದೆ, ನಿದ್ರೆ ಚೆನ್ನಾಗಿ ಬರ್ತಾ ಇದೆ. ಪುನರ್ಜನ್ಮ ಅಲ್ಲ ಇದು ಹಾಸ್ಪಿಟಲ್, ಪುನರ್ಜನ್ಮ ಕೊಟ್ಟಂತೆ ನಮ್ಗೆ ಹಾಸ್ಪಿಟಲ್. ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೇ ನಮ್ಗ, ಈ ದೇವಸ್ಥಾನ ತರ ನಮ್ಗ. ವಸಂತಲಕ್ಷ್ಮಿ, ನಾವು ಬೇಲೂರಿಂದ ಬರ್ತಾ ಇದೀವಿ ಮೇಡಮ್. ನಮ್ಮ ಯಜಮಾನ್ರು ಶೇಷಪ್ರಸಾದ್ 58 ಮೇಡಮ್. ಅವರಿಗೆ ಒಂದು 5 ವರ್ಷದ ಹಿಂದೆ ಇತ್ತು, ಕರುಳಲ್ಲಿತ್ತು. ಅದು ಬಂದು ಆಪ್ರೇಷನ್ ಆಗಿತ್ತು. ಆಪ್ರೇಷನ್ ಆಗಿ ಕೀಮೋ ಕೂಡ ಆಗಿತ್ತು. ಅವಾಗ 6 ಕೀಮೋ ಕೂಡ ಮುಗಿಸಿದಾಗ ಎಲ್ಲ ಕ್ಲಿಯರ್ ಆಗಿತ್ತು. ಮತ್ತೆ ಇಯರ್ಲಿ ಚೆಕಪ್ ಮಾಡಿಸುವಾಗ ಮತ್ತೆ ಈಗ ಒಂದು 5 ತಿಂಗಳ ಮುಂಚೆ ಮತ್ತೆ ಕಾಣಿಸ್ಕೊಂಡಿದೆ. ಕೊರೋನಾ ಟೈಮು ತುಂಬ ಲೂಸ್ ಮೋಷನ್ ಆಗ್ತಾ ಇತ್ತು ಅವರಿಗೆ, ತುಂಬ ಲೂಸ್ ಮೋಷನ್ ಆಗ್ತಾಯಿತ್ತು. ಎಲ್ಲೇ ಹೋದರೂ ನಮಗೆ ಯಾರೂ ಅಷ್ಟು ಸರಿಯಾಗಿ ನೋಡ್ತಾ ಇರಲಿಲ್ಲ ಹಾಸ್ಪಿಟಲ್ಗಳಲ್ಲಿ. ಲಾಸ್ಟಿಗೆ ಏನಾಯಿತು, ಮೋಷನಲ್ಲಿ ಬ್ಲೀಡಿಂಗ್ ಹೋಗೋಕ್ಕೆ ಶುರುವಾಗಿತ್ತು. ಆವಾಗ ನಾವು ಬೇರೆ ಬೇರೆ ಕಡೆ ತೋರಿಸುವಾಗ ಚೆನ್ನೈಯಲ್ಲಿ ಹಾಸ್ಪಿಟಲ್ ಅಂತೇಳಿ ಅಲ್ಲಿ ಅವರಿಗೆ ಕಂಡುಹಿಡ್ದಿದ್ದು ಕ್ಯಾನ್ಸರ್ ಆಗಿದೆ, ಕರಳು ಕ್ಯಾನ್ಸರ್. ಒಬ್ಬರಿಗೆ ಅವರ ಚಿಕ್ಕಪ್ಪಂಗೆ ಆಗಿತ್ತು, ಗಂಟ್ಲು ಕ್ಯಾನ್ಸರ್ ಆಗಿತ್ತು. ಯಾವುದಕ್ಕೆ ಅಂತ ಹೇಳಲಿಲ್ಲ, ಹೇಳಕ್ಕೆ ಬರಲ್ಲ. ಈ ಥರ ಜೀನ್ಸಿಂದನೂ ಬರೋ ಚಾನ್ಸಸ್ ಇದೆ ಅಂತ ಮಾತ್ರ ಹೇಳಿದರು. ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳುಗಳಿಗೆಲ್ಲ ಸ್ವಲ್ಪ ಬೇಗ ಈ ಥರ ಚೆಕಪ್ಗಳನ್ನೆಲ್ಲ ಮಾಡಿಸ್ಕೊಳ್ಳಿ, ಈಗ ಬರುತ್ತೆ, ಈ ಥರ ಬರೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರು ಅಷ್ಟೇ. ಈಗ ಇರೋ ಸಮಸ್ಯೆ ಅಂದರೆ ಮತ್ತೆ ಸ್ವಲ್ಪ ಮೋಷನ್ ಜಾಸ್ತಿ ಹೋಗ್ತಾ ಇರ್ತಾರೆ, ಗಡಿ ಬೇರೆ ಊಟ ತಿಂಡಿ ಎಲ್ಲ ಚೆನ್ನಾಗಿದ್ದಾರೆ, ಅದು ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾ ಇದ್ದಾರೆ. ಡಾಕ್ಟ್ರು ಮಾತಾಡೋದು ನೋಡಿದ್ರೆ ಮತ್ತೆ ಬೇರೆ ಪೇಷಂಟ್ ಇದ್ರೆ ಖಂಡಿತವಾಗ್ಲೂ ಇಲ್ಲಿ ಕರ್ಕೊಂಡ್ ಬರ್ಬೇಕಂತ ಅನ್ಸುತ್ತೆ. ಯಾಕೆಂದ್ರೆ ಎಲ್ಲೋದ್ರೂ ಎದುರಿಸೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಾಗೋಗ್ಬಿಡ್ತು ಇವ್ರದ್ದು. ಈಗ ಸೆಕೆಂಡ್ ಟೈಮ್ ಬಂದ್ಬಿಟ್ಟಿದೆ. ನಮ್ಮಲ್ಲಿ ಇರೋ ಅಂಥ ಒಂದು ಧೈರ್ಯನೂ ಸಹ ಅವ್ರು ಹಾಳು ಮಾಡ್ತಾ ಇದ್ದಾರೆ. ನನಗೆ ಏನು ತೊಂದರೆ ಇಲ್ಲ, ಸರಿ ಹೋಗ್ತಾರೆ. ಈಗ ಅಂಥ ತೊಂದರೆ ಅಂತ ಏನಿಲ್ಲ, ಇವತ್ತಿಲ್ಲ ನಾಳೆ ಸರಿ ಹೋಗುತ್ತೆ, ಟ್ರೀಟ್ಮೆಂಟ್ ಕೊಡೋಣ ಅಂತ ಹೇಳ್ತಾರೆ. ಭಗವಂತ ಕೊಟ್ಟೋದನ್ನ ನಾವೆಂಗೋ ಖರ್ಚು ಮಾಡೋಕ್ಕೆ ರೆಡಿ ಇದ್ರೂ ಅವರೇ ನಮಗೆ ಭಯ ಪಡಿಸ್ತಾರೆ. ಅದು ಇಲ್ಲ, ಆ ಥರ ಇಲ್ಲ. ಅವ್ರು ಧೈರ್ಯ ಕೊಡೋದಕ್ಕೇನೆ ಪೇಷಂಟ್ ಅರ್ಧ ಗುಣ ಆಗ್ತಾರೆ. ಅವ್ರಿಗೊಂಥರ ಆತ್ಮವಿಶ್ವಾಸ ಬರುತ್ತೆ. ಓ, ನಮಗೆ ಇಷ್ಟು ಹೇಳ್ತಿದ್ದಾರಲ್ಲ, ನಾನು ಹುಷಾರಾಗ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ. ಬೇರೆ ಕಡೆ ಏನು ಹೇಳ್ತಾರೆ, ಅವ್ರ ಎದುರುಗಡೆನೆ, ಇಲ್ಲ ಮೇಡಮ್ ಇದಾಯಿತು, ಇದು 2ನೇ ಸರ್ತಿ ಬಂದಿದೆ, ನಾನೀಗಾಗಲೇ ತುಂಬ ಆಸ್ಪತ್ರೆಗಳು ಸುತ್ತಬಿಟ್ಟಿದ್ದೀನಿ, ಬೇಜಾರಾಗಿ ಲಾಸ್ಟಿಗೆ ಇಲ್ಲಿಗೆ ಬಂದಿದ್ದೀನಿ. ಹಾಗೆ ನೋಡೋಣ, ದೇವ್ರ ದಯೆಯಿಂದ ಒಳ್ಳೇದಾಗುತ್ತೆ ಅಂತ ನನ್ನ ಮನಸ್ಸಲ್ಲಿದೆ. ನೋಡೋಣ ಮೇಡಮ್.